ಪ್ರತಿ ತಿರುವಿನಲ್ಲೂ ಸುಂದರವಾದ ಪ್ರಕೃತಿ, ಹಾಗೆಯೇ ಪ್ರತಿ ಹೆಜ್ಜೆಯಲ್ಲಿಯೂ ಭಕ್ತಿ. ಮಳೆಗಾಲದ ಈ ಸಮಯದಲ್ಲಂತೂ ಕರಾವಳಿ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಓಡಾಡ್ತಾ ಇದ್ದರೆ ಅದರ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಪದಗಳೇ ಸಾಲದು. ಜೀವನದ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಅದನ್ನು ಕೇವಲ ಊಟ, ನಿದ್ರೆ, ದಿನಚರಿಯಲ್ಲೇ ಕಳೆಯದೆ ಅನುಭವಗಳ ಮೂಲಕ ಸಾರ್ಥಕಗೊಳಿಸ್ಕೋಬೇಕು ಎನ್ನುವುದು ನನ್ನ ನಂಬಿಕೆ. ಆ ನಂಬಿಕೆಯ ಹೆಜ್ಜೆಯಲ್ಲಿ ದೇಶ ಸುತ್ತಿ ಬದುಕನ್ನು ಅರಿಯುವ ನನ್ನ ಜೀವನ ಪಯಣ ಹೊರಟಿದ್ದು ಕ್ಷೇತ್ರ ದರ್ಶನಕ್ಕೆ. ಇದೊಂಥರ ಟೆಂಪಲ್ ರನ್ ಪಯಣ. ಕೇವಲ 5 ದಿನದಲ್ಲಿ ಅನೇಕ ಪವಿತ್ರ ದೇವಾಲಯಗಳನ್ನು ದರ್ಶನ ಮಾಡಿ ಮನಸ್ಸು ಧನ್ಯವಾಯಿತು. ನಾನು ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೃತ್ತಿಯಿಂದ ನಿವೃತ್ತರಾಗಬಹುದು, ಆದರೆ ಬದುಕಿನಿಂದ ನಿವೃತ್ತರಾಗಬಾರ್ದು. ಹಾಗಾಗಿ ಕಾಲುಗಳು ನಿತ್ತಲ್ಲಿ ನಿಲ್ಲಬಾರ್ದು, ಮನಸ್ಸು ಹೊಸದನ್ನು ಹುಡುಕ್ತಾ ಇರಬೇಕು. ಹಾಗಾಗಿ ಈ ಸಲ ನಮ್ಮ ಪಯಣ ಬೆಂಗಳೂರಿನಿಂದ ಮಂಗಳೂರ ಕಡೆಗೆ. ಬೆಳಿಗ್ಗೆ ಬೇಗನೆ ನಮ್ಮ ಮನೆಯಿಂದ ಹೊರಟ್ವಿ. NH75 ಅದು ಮಂಗಳೂರಿಗೆ ಕನೆಕ್ಟ್ ಆಗುತ್ತೆ. ಹೋಗುವಾಗ ಹಾದಿನಲ್ಲಿ ಹಾಸನ ಮಾರ್ಗವಾಗಿ ಹೋದ್ವಿ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ವಿ. ಸುಮಾರು 200 ಕಿಲೋಮೀಟರ್ಗಳಷ್ಟು ದೂರ ಹೋದ್ಮೇಲೆ ನಮಗೆ ಅಲ್ಲೊಂದು ಚರ್ಚನ್ನು ನೋಡಬೇಕು. ಫ್ಲೋಟಿಂಗ್ ಚರ್ಚ್ ಅಂತ ಕರೀತಾರೆ. ಅದು ಹೇಮಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟಿದಾಗ 1960 ಈ ಚರ್ಚು ನೀರಿನಲ್ಲಿ ಮುಳುಗೋಯ್ತು. ಅದರಲ್ಲೂ ಮಳೆಗಾಲದಲ್ಲಿ ಒಂಥರ ಅರ್ಧ ಮುಳುಗಿದ ಚರ್ಚು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಬೇಕು ಅಂತ ಆಸೆ ಇತ್ತು. ಹಾದಿನಲ್ಲಿ ಫಸ್ಟು ಆ ಜಾಗಕ್ಕೆ ಹೋದ್ವಿ. ಅದಿರೋದು ಗೋರೂರು ಹತ್ರ ಶೆಟ್ಟಿಹಳ್ಳಿ ಅಂತ. ಸ್ವಲ್ಪ ಡಿವಿಯೇಷನ್ ತೊಗೋಬೇಕು. ಗೂಗಲ್ ಮ್ಯಾಪು ಕರೆಕ್ಟಾಗಿ ದಾರಿ ತೋರಿಸ್ತು. ಹಾಗಾಗಿ ಅಲ್ಲಿ ಹೋಗಿ ಫಸ್ಟು ಆ ಚರ್ಚಿನ ಒಂದು ಸೌಂದರ್ಯವನ್ನು ಕಣ್ತುಂಬಿಸ್ಕೊಂಡ್ವಿ. ಇದೊಂಥರ ಟೂರಿಸ್ಟ್ ಸ್ಪಾಟು. ವೀಕೆಂಡ್ಸಲ್ಲಿ ಹೋಗ್ಬಿಟ್ರಂತೂ ಇಲ್ಲಿ ತುಂಬ ಜನ ಇರ್ತಾರೆ. ನಾವು ಹೋಗಿದ್ದು ಸೋಮವಾರ, ಹಾಗಾಗಿ ಜನನೇ ಇರಲಿಲ್ಲ, ಯಾರೂ ಇರಲಿಲ್ಲ. ಹಾಗಾಗಿ ತುಂಬ ಕಾಮಾಗಿತ್ತು, ಪ್ರಶಾಂತವಾದ ಜಾಗ. ಎಷ್ಟು ಬೇಕಷ್ಟು ಫೋಟೋ ತೊಗೊಂಡು ಸ್ವಲ್ಪ ಸಮಯ ಅಡ್ಡಾಡಿಕೊಂಡು ಅಲ್ಲಿಂದ ಮುಂದೆ ನಾವು ಸಾಗಿ ಹೋಗಿದ್ದು ಬಿಸಿಲೆ ಘಾಟ್ ಮೂಲಕ ಸುಬ್ರಹ್ಮಣ್ಯಕ್ಕೆ. ಮಳೆಗಾಲ ಈ ಸಮಯದಲ್ಲಿ ಈ ರೋಡಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಅದೆಲ್ಲ ಜಾಸ್ತಿ, ಹೋಗಬೇಡ ಅಂತ ಮನೆಯಲ್ಲಿ ಹೇಳ್ತಾ ಇದ್ರು. ಆದರೆ ನಮಗೆ ಪ್ರಕೃತಿ ಎಷ್ಟೊಂದು ಖುಷಿ ಕೊಡ್ತು ಅಂತಂದರೆ, ಈ ಪ್ರಕೃತಿಯ ಹಸಿರು ಹೊದಿಕೆ, ಮಳೆಯ ಸಿಂಚನ, ನಾವು ಹೋದಂತಹ ದೇವಾಲಯಗಳ ದಿವ್ಯತೆ ಈ ನಮ್ಮ ಪಯಣವನ್ನು ಅವಿಸ್ಮರಣೀಯ ಮಾಡ್ತು. ಇದು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಹಾದಿಯಲ್ಲಿ ಕಂಡಂತಹ ಬಿಸಿಲೆ ಘಾಟ್ ವ್ಯೂ ಪಾಯಿಂಟು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅಲ್ಲಿ ಟಿಕೆಟ್ ಕೊಡೋರು ಹೇಳ್ತಾ ಇದ್ರು, ಈಗ 1-2 ದಿನದ ಹಿಂದೆ ಬಂದಿದ್ದರೆ ನಿಮ್ಗೆ ಏನೇನೂ ಕಾಣಿಸ್ತಾ ಇರಲಿಲ್ಲ, ಬರೀ ಮೋಡ ನೋಡ್ಕೊಂಡು ಹೋಗಬೇಕಿತ್ತು. ಆದರೆ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ಮೋಡಗಳ ಜೊತೆ ಒಂಥರ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಂಗಿತ್ತು ಈ ಬೆಟ್ಟ ಗುಡ್ಡಗಳು. ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ನೆನಪಿನ ಚಿತ್ರವನ್ನು ಸೆರೆ ಹಿಡ್ಕೊಂಡು ಮುಂದೆ ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಹೊರಟ್ವಿ. ಎಲ್ಲ ಕಡೆ ಈ ಥರ ನದಿಗಳು ಭೋರ್ಗರೆಯೋದನ್ನು ಈ ಮಳೆಗಾಲದಲ್ಲಿ ನಾವು ಕಾಣಬಹುದು. ಅಂತೂ ಸುಮಾರು 2 ಗಂಟೆ ಅನ್ನೋಷ್ಟೊತ್ತಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೆಲ್ಲ ಬೇಕಾದಷ್ಟು ಅಕಾಮಿಡೇಷನ್ ಇದೆ. ಒಂದು ಹೋಟ್ಲಲ್ಲಿ ಉಳ್ಕೊಂಡ್ವಿ. ಕುಮಾರಧಾರ ನದಿ ನೋಡೋಣ ಅಂತ ಹೋದರೆ ಸ್ನಾನಘಟ್ಟಗಳಲ್ಲಿ ಬಿಡ್ತಾನೇ ಇಲ್ಲ. ಆದರೆ ಡ್ರಮ್ಮಲ್ಲಿ ನದಿ ನೀರನ್ನು ತುಂಬಿಸಿಟ್ಟಿದ್ರು. ಅಲ್ಲೇ ಸ್ನಾನ ಮಾಡಿಕೊಂಡು ಹಾಗೆ ದರ್ಪಣ ತೀರ್ಥ ಇದಿರೋದು ಆದಿ ಸುಬ್ರಹ್ಮಣ್ಯದಲ್ಲಿ. ಅಲ್ಲಿಯೂ ಕೂಡ ಸ್ನಾನವನ್ನು ಮಾಡಿ ಮಧ್ಯಾಹ್ನ ಒಮ್ಮೆ ದೇವರ ದರ್ಶನ ಮಾಡಿ ಒಳ್ಳೆ ಪ್ರಸಾದದ ಊಟ, ಹಾಗೆಯೇ ರಾತ್ರಿ ಮಂಗಳಾರತಿ ಮತ್ತು ಪ್ರಸಾದದ ಊಟ ಸ್ವೀಕರಿಸಿ ಅವತ್ತಲ್ಲೇ ತಂಗಿದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ನಾವು ಹೊರಟಿದ್ದು ಧರ್ಮಸ್ಥಳದ ಕಡೆಗೆ. ದಕ್ಷಿಣ ಕನ್ನಡದ ಈ ಎಲ್ಲ ಮಂದಿರಗಳಲ್ಲಿ ಪ್ರಸಾದ ಭೋಜನ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಮಧ್ಯಾಹ್ನನೂ ಊಟ ಇರುತ್ತೆ, ರಾತ್ರಿನೂ ಊಟ ಇರುತ್ತೆ. ಇಷ್ಟೊಂದು ಅನ್ನ ತಿಂದೆ ಎಷ್ಟು ದಿನ ಆಗಿತ್ತೇನೋ ಅನಿಸ್ಬಿಡ್ತು. ಅಷ್ಟು ಸಂತೃಪ್ತವಾಗಿ ಪ್ರಸಾದವನ್ನು ಸ್ವೀಕರಿಸಿ ನಾವು ಬಂದಿದ್ದು ಧರ್ಮಸ್ಥಳಕ್ಕೆ. ಬರುವಾಗ ಹಾದಿನಲ್ಲಿ ಸೌತಡ್ಕದ ಗಣೇಶನ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ತುಂಬ ಕಾರಣಿಕ ಗಣೇಶ ಇವನು, ಬಯಲೇ ಇವನಿಗೆ ಆಲಯ. ಧರ್ಮಸ್ಥಳಕ್ಕೆ ನಾವು ಬರುವಾಗ ಸುಮಾರು 9-9:30 ಗಂಟೆ. ಅಲ್ಲಿ ದೇವಸ್ಥಾನದ ಅಕಾಮಿಡೇಷನ್ಸ್ ಇದೆ. ಹೋಗಿ ಕೇಳಿದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವಲ್ಲೇ ಪಕ್ಕದಲ್ಲಿದ್ದ ರಜತಾದ್ರಿ ಅನ್ನಲ್ಲಿ ಹೋದ್ವಿ. ಅವರು ನಮಗೆ ಅಲಾಟ್ ಮಾಡಿದ್ರು. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ನೇತ್ರಾವತಿ ನದಿ ಹತ್ರ ಸ್ನಾನಕ್ಕೆ ಹೋದ್ರಂತೂ ಸ್ನಾನಕ್ಕೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ನದಿ ತುಂಬ ರಭಸವಾಗಿ ಹರಿತಾ ಇತ್ತು. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಮಧ್ಯಾಹ್ನ ಒಳ್ಳೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾವು ಉಜಿರೆ ಕಡೆ ಹೊರಟ್ವಿ.
ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರನೇ ಸುಮಾರು ಮೆಟ್ಟಿಲುಗಳನ್ನು ಹತ್ತು ಹೋಗಬೇಕು. ವಿಶಾಲವಾದ ಪ್ರಾಂಗಣದಲ್ಲಿ ಸುಮಾರು 38 ಅಡಿ ಎತ್ತರದ ಏಕಶಿಲೆಯ ಬಾಹುಬಲಿಯ ವಿಗ್ರಹ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಪ್ರಶಾಂತವಾದ ಜಾಗ. ಇಲ್ಲಿ ಸ್ವಲ್ಪ ಓಡಾಡಿಕೊಂಡು ಸುಮಾರು 8 ಅಥವಾ 9 ಕಿಲೋಮೀಟರ್ಗಳಷ್ಟು ದೂರದ ಉಜಿರೆಗೆ ಹೋದ್ವಿ. ಉಜಿರೆನಲ್ಲೂ ನೋಡಲಿಕ್ಕೆ ಸಾಕಷ್ಟು ಮಂದಿರಗಳಿದೆ. ಪುರಾತನವಾದ ಜಗನ್ನಾಥ ಸ್ವಾಮಿಯ ಮಂದಿರ, ದಕ್ಷಿಣದ ಅಯೋಧ್ಯೆ ಅಂತ ಕರೆಯಲಾಗುವ ರಾಮ ಮಂದಿರ, ತುಂಬ ಚೆನ್ನಾಗಿದೆ ಈ ರಾಮ ಮಂದಿರ ಕೂಡ. ಹಾಗೆಯೇ ಸ್ವಲ್ಪ ದೂರ ಸಾಗಿ ಹೋದರೆ ಸೂರ್ಯ ದೇವಸ್ಥಾನ ಅಂತ ಹೇಳಿದ್ರು. ಅಂತಂದರೆ ಅಲ್ಲಿರೋದು ಸದಾಶಿವ ರುದ್ರ ದೇವಸ್ಥಾನ. ಹಾದಿಯಲ್ಲಿ ಅತ್ತಾಜೆಯ ಕೊರಗಜ್ಜನ ದರ್ಶನ ಕೂಡ ಮಾಡಿಕೊಂಡು ನಾವು ಬಂದಿದ್ದು ಈ ಸೂರ್ಯ ದೇವಸ್ಥಾನಕ್ಕೆ. ಇಲ್ಲಿನ ಕಲ್ಯಾಣಿ ಎಷ್ಟು ಶುದ್ಧವಾಗಿದೆ ಅಂತಂದರೆ ಇಲ್ಲಿ ಮಣ್ಣಿನ ಹರಕೆಗಳನ್ನು ಕೊಡೋದು ಇಲ್ಲಿಯ ಒಂದು ಪದ್ಧತಿಯಂತೆ. ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಆ ಕಾರ್ಯ ನಡೆದ ಮೇಲೆ ಅಲ್ಲಿ ಬಂದುಬಿಟ್ಟು ಮಣ್ಣಿನ ಗೊಂಬೆಗಳನ್ನು ಕೊಟ್ಟು ರುದ್ರ ಅಲ್ಲಿ ಪ್ರಕಟಗೊಂಡಿದ್ದ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಅರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಬರ್ತಾರೆ. ಹೀಗೆ ಒಂದು ದಿನ ಕಳೆದು ಹೋಯಿತು. ಮರುದಿನ ಬೆಳಗ್ಗೆ ನಾವು ಹೊರಟಿದ್ದು ಉಡುಪಿಯ ಕಡೆಗೆ. ಹೋಗುವಾಗ ಹಾದಿಯಲ್ಲೊಂದು ಸುಂದರವಾದ ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಷ್ಟು ಸುಂದರವಾಗಿದೆ. ಸ್ವಲ್ಪ ಟ್ರೆಕ್ಕಿಂಗು, ಸ್ವಲ್ಪ ಮೆಟ್ಲು ಹತ್ತಿ ಹೋಗಬೇಕು. ಧರ್ಮಸ್ಥಳದಿಂದ 40 ಕಿಲೋಮೀಟರ್ಗಳಷ್ಟು ದೂರದ ಬೆಳತಂಗಡಿ ತಾಲೂಕಿನಲ್ಲಿರ್ತಕ್ಕಂತಹ ಕಾರಿಂಜೇಶ್ವರ ದೇವಸ್ಥಾನ. ಈ ಚುಮು ಮಳೆಯಲ್ಲಿ ಕಾರಿಂಜೇಶ್ವರನ ಹತ್ರ ಹತ್ತು ಹೋಗೋದಿದೆಯಲ್ಲ, ನಿಜವಾಗ್ಲೂ ಎಷ್ಟು ಆನಂದ ಅಂತಂದರೆ ಈ ಬೆಟ್ಟದಲ್ಲೆಲ್ಲ ನೀರು ಜಿನುಗ್ತಾ ಇರುತ್ತೆ. ಸಣ್ಣ ಮಳೆಯ ಸಿಂಚನ, ಒಂಥರ ಅಪೂರ್ವವಾದ ಅನುಭವ. ಈ ಕ್ಷೇತ್ರ ಕೂಡ ತುಂಬ ಪವಿತ್ರವಾದದ್ದು. ನೋಡಿ, ಈ ಬೆಟ್ಟದ ತುತ್ತ ತುದಿಯಲ್ಲಿರುವ ಸುಂದರವಾದ ಈ ಗುಡಿಯೇ ಕಾರಿಂಜೇಶ್ವರ. ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದ ಈ ಬೆಟ್ಟದ ತುದಿಯಲ್ಲಿರುವ ಶಿವಾಲಯಕ್ಕೆ ಮಹಾಭಾರತ ಕಾಲದ ಐತಿಹ್ಯ ಇದೆ. ಬೆಟ್ಟದ ಮೇಲಿರುವ ಈ ಕಲ್ಯಾಣಿ ಉಂಗುಷ್ಟ ತೀರ್ಥವಾದರೆ ಬೆಟ್ಟದ ಕೆಳಗಡೆ ಇರುವ ಈ ಕಲ್ಯಾಣಿ ಗದಾತೀರ್ಥ. ನನಗಂತೂ ಈ ಜಾಗದಿಂದ ಬರೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು. ಇಲ್ಲೇ ಎಲ್ಲಾದರೂ ಮನೆ ಇರಬಾರ್ದಾ ಅಂತ ಅನ್ನುವಷ್ಟು ಒಂದು ಆನಂದ. ಜನ ಇಲ್ಲ, ಗೌಜಿ ಇಲ್ಲ, ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ. ನಾನಂತೂ ಕಳೆದೇ ಹೋಗ್ಬಿಟ್ಟಿದ್ದೆ. ಇಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಬಂದ ಒಬ್ಬರು ಭಕ್ತರು ಹೇಳಿದರು ನನಗೆ, ನರಹರಿ ಗುಡ್ಡ ಇದೆ, ಅಲ್ಲೂ ಹೋಗಿ ಬನ್ನಿ ಅಂತ. ನರರಾದ ಪಾಂಡವರು ಹರಿ ಶ್ರೀಕೃಷ್ಣನ ಪ್ರೇರಣೆಯಂತೆ ಇಲ್ಲಿ ಶಿವಾಲಯವನ್ನು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಜಾಗವನ್ನ ನರಹರಿ ಸದಾಶಿವ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎಂಬ 4 ತೀರ್ಥಗಳಿದೆ. ಈ ಗುಡ್ಡದ ಮೇಲೆ ಯಾವಾಗಲೂ ಇರುತ್ತಂತೆ. ನಾನು ಈ ಸಮಯದಲ್ಲಿ ಇಲ್ಲಿ ಬಂದಿದ್ದು ಒಳ್ಳೆಯದಾಯಿತು. ಮತ್ತೆ ಈ ದೇವಸ್ಥಾನಕ್ಕಾಗಂತೂ ಬರ್ತಾ ಇರಲಿಲ್ಲ. ತುಂಬ ಸುಂದರವಾಗಿದೆ ಈ ಜಾಗ ಕೂಡ. ಮುಂದೆ ನಾವು ಹೋಗಿದ್ದು ಸುಮಾರೊಂದು 20 ಕಿಲೋಮೀಟರ್ಗಳಷ್ಟು ದೂರದಲ್ಲಿರ್ತಕ್ಕಂತಹ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ. ಪೊಳಲಿಯ ರಾಜರಾಜೇಶ್ವರಿ ಅಕ್ಕ ಅಂತೆ, ಕಟೀಲಿನಲ್ಲಿರುವ ದುರ್ಗಾ ಪರಮೇಶ್ವರಿ ತಂಗಿ ಅಂತೆ. ಹಾಗಾಗಿ ಅಕ್ಕನ ದರ್ಶನವನ್ನು ಮಾಡಿ ತಂಗಿ ದರ್ಶನಕ್ಕೆ ಹೋಗಬೇಕು. ಪೊಳಲಿ ರಾಜರಾಜೇಶ್ವರಿ ತುಂಬ ಚೆನ್ನಾಗಿದ್ದಾಳೆ, ದೊಡ್ಡದಾದ ಮೂರ್ತಿ. ಇಲ್ಲೂ ಕೂಡ ಮಧ್ಯಾಹ್ನದ ಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಕರಾವಳಿ ತೀರದ ಸೊಬಗನ್ನ ಸವಿತಾ ಮಂಗಳೂರಿಗೆ ಬಂದ್ವಿ. ಇಲ್ಲೊಂದು ಹೋಟೆಲ್ ಬುಕ್ ಮಾಡಿ ವಿಶ್ರಾಂತಿ ತಗೊಂಡು ಮತ್ತೆ ಸಂಜೆಯ ಸಮಯ ಮತ್ತೆ ನಮ್ಮ ಟೆಂಪಲ್ ರನ್ ಶುರು ಮಾಡಿದ್ವಿ. ಮೊದಲು ಹೋಗಿದ್ದು ಮಂಗಳೂರಿಗೆ ತನ್ನ ಹೆಸರನ್ನು ಕೊಟ್ಟಂತಹ ಮಂಗಳಾದೇವಿ ದೇವಸ್ಥಾನಕ್ಕೆ. ತುಂಬ ಪುರಾತನವಾದ ಈ ದೇವಸ್ಥಾನವನ್ನು ಪರಶುರಾಮ ಸೃಷ್ಟಿಸಿದ ಅಂತ ಹೇಳಲಾಗುತ್ತೆ. ಹಾಗೆಯೇ ಅಂಧಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಶಕ್ತಿ ಇಲ್ಲಿ ಮಂಗಳಾದೇವಿಯಾಗಿ ನೆಲೆ ನಿಂತಲು ಅಂತ ಕೂಡ ಹೇಳಲಾಗುತ್ತೆ. 9ನೇ ಶತಮಾನದ ಪುರಾತನವಾದ ಈ ಮಂದಿರವನ್ನು ನೋಡಿಕೊಂಡು ಮುಂದೆ ನಾವು ಹೋಗಿದ್ದು ಭವ್ಯತೆ ಸಮಾನತೆಯನ್ನು ಸಾರ್ತಕ್ಕಂತಹ ಕುದ್ರೋಳಿಯ ಗೋಕರ್ಣನಾಥ ದೇವಸ್ಥಾನ. ವಿಶಾಲವಾದ ಪ್ರಾಂಗಣದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಕೂಡ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿದೆ. ಸಂಜೆಯ ಈ ಸಮಯ ಬಂದಿದ್ದು ಆಧ್ಯಾತ್ಮಿಕ ಶಾಂತಿಯನ್ನು ತುಂಬತಕ್ಕಂತಹ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಸುಮಾರು 10ನೇ ಶತಮಾನದ ದೇವಸ್ಥಾನ ಇದು ಅಂತ ಹೇಳಲಾಗುವ ಈ ಮಂದಿರದ ಗೋಮುಖದಿಂದ ಬರುವ ತೀರ್ಥವನ್ನ ಕಾಶಿ ಭಾಗೀರಥಿ ತೀರ್ಥ ಅಂತ ಕರೆಯಲಾಗುತ್ತೆ. ಇದನ್ನ 9 ಕೊಳಗಳಲ್ಲಿ ಹರಿಸಲಾಗುತ್ತೆ. ಅಲ್ಲಿ ಸ್ನಾನವನ್ನ ಮಾಡಿ ಭಕ್ತಾದಿಗಳು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೀತಾರೆ. ಕದ್ರಿ ಕೂಡ ಪರಶುರಾಮ ಸೃಷ್ಟಿಯ ಕ್ಷೇತ್ರವಂತೆ. ಹಾಗೆಯೇ ನಾಥ ಪಂಥದ ಗುರುಗಳು ಇಲ್ಲೆಲ್ಲ ತಪಸ್ಸನ್ನ ಆಚರಿಸ್ತಾ ಇದ್ರಂತೆ. ಮಂಗಳೂರಿಗೆ ಬಂದ ಮೇಲೆ ಪಬ್ಬಾಸ್ ಐಸ್ ಕ್ರೀಮ್ ರುಚಿ ನೋಡದೆ ಇದ್ರೆ ಹೇಗೆ? ಹಾಗಾಗಿ ಪಬ್ಬಾಸಲ್ಲಿ ಐಸ್ ಕ್ರೀಮನ್ನು ಸವಿದು ರಾತ್ರಿ ಇಲ್ಲಿಯೇ ತಂಗಿದ್ದು ಬೆಳಿಗ್ಗೆ ನಾವು ಹೊರಟಿದ್ದು
ಮಂಗಳೂರಿನಿಂದ ಸ್ವಲ್ಪ ದೂರದಲ್ಲಿರುವ ಕಡಲ ತೀರದಲ್ಲಿರ್ತಕ್ಕಂತಹ ಕೃತಯುಗದ ತುಂಬ ಪುರಾತನವಾದ ಮಂದಿರ ಸೋಮನಾಥ ದೇವಸ್ಥಾನ. ಇಲ್ಲಿಯ ಈ ಕಡಲ ತೀರದ ಬೃಹದಾಕಾರದ ಬಂಡೆಯ ಮೇಲೆಯೇ ಈಶ್ವರ ಕೂಡ ಧ್ಯಾನಾಸಕ್ತನಾಗಿದ್ದಂತೆ. ಸೋಮನಾಥನ ದರ್ಶನವನ್ನು ಪಡೆದು ಮುಂದೆ ನಾವು ಹೋಗಿದ್ದು ಕಟೀಲಿನ ದುರ್ಗಾ ಪರಮೇಶ್ವರಿಯನ್ನು ದರ್ಶನ ಮಾಡಲಿಕ್ಕೆ. ದಾರಿನಲ್ಲಿ ಕುಡುಪು ಎನ್ನುವ ಒಂದು ಜಾಗದಲ್ಲಿ ಸುಂದರವಾದ ಪುರಾತನವಾದ ಅನಂತ ಪದ್ಮನಾಭ ದೇವಸ್ಥಾನ ಇದೆ ಅಂತ ಯಾರೋ ಹೇಳಿದರು. ಇದೇ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅನಂತ ಪದ್ಮನಾಭ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ತುಂಬ ಸುಂದರವಾದ ಕಲ್ಯಾಣಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೊಂದು ನೆನಪಿನ ಚಿತ್ರಗಳನ್ನು ಸೆರೆ ಹಿಡ್ಕೊಂಡು ಮುಂದೆ ಹೋಗಿದ್ದು ನಾವು ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಕಟೀಲಿನ ದುರ್ಗಾ ಪರಮೇಶ್ವರಿಯನ್ನ ದರ್ಶನ ಮಾಡಬೇಕು ಅನ್ನೋದು ನನ್ನ ಬಹುದಿನಗಳ ಆಸೆ. ಈಗ ಅದು ನೆರವೇರಿತು. ಆಕೆಯೊಂದಿಗೆ ಎಷ್ಟೊಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡ್ಕೊಂಡು ಬಂದೆ. ಸುತ್ತಲೂ ನಂದಿನಿ ನದಿಯಿಂದ ಆವೃತವಾದ ಈ ಒಂದು ದೇವಸ್ಥಾನ ದೋಣಿಯ ಆಕಾರದಲ್ಲಿದೆ. ಇಲ್ಲಿನಲ್ಲಿ ಅಮ್ಮನ ದರ್ಶನವನ್ನು ಪಡೆದು ಪ್ರಸಾದವನ್ನು ಕೂಡ ಸ್ವೀಕರಿಸಿ ಮಧ್ಯಾಹ್ನ ಸುಮಾರು 2 ಗಂಟೆ ಅನ್ನೋಷ್ಟೊತ್ತಿಗೆ ನಾವು ಬಂದಿದ್ದು ಉಡುಪಿಯ ಕೃಷ್ಣ ಮಠಕ್ಕೆ. ಉಡುಪಿಯ ಕೃಷ್ಣ ಮಠದಲ್ಲೇ ಒಂದು ರೂಮ್ ತೊಗೊಂಡ್ವಿ. ಫ್ರೆಶ್ ಆಗಿಬಿಟ್ಟು ಸಂಜೆಯ ಸಮಯ ಮಲ್ಪೆ ಬೀಚಿಗೆ ಬಂದ್ವಿ. ಇಲ್ಲಿ ಸೀ ವಾಕ್ ಅಂತ ಮಾಡಿದ್ದಾರೆ. ಒಂದು ಅರ್ಧ ಕಿಲೋಮೀಟರ್ಗಳಷ್ಟು ದೂರ ಸಮುದ್ರದಲ್ಲೇ ಸಾಗಬೇಕು. ತುಂಬ ಚೆನ್ನಾಗಿದೆ. ಸಂಜೆ ಸ್ನಾನ ಮಾಡಿಬಿಟ್ಟು ಶ್ರೀಕೃಷ್ಣನ ದರ್ಶನಕ್ಕೆ ಹೋದ್ವಿ. ಕನಕನ ಕಿಂಡಿಯಲ್ಲಿ ದರ್ಶನ ಕೊಡುವ ಶ್ರೀಕೃಷ್ಣ ಎಷ್ಟು ಸುಂದರವಾಗಿದ್ದಾನೆ. ಈಗ ಇಲ್ಲಿ ಶಿರೂರು ಪರ್ಯಾಯ ನಡೀತಾ ಇದೆ. ಹಾಗಾಗಿ ಗುರುಗಳು ಮಾಡ್ತಕ್ಕಂತಹ ಮಂಗಳಾರತಿಯನ್ನು ನೋಡಿಕೊಂಡು ಕಣ್ತುಂಬಿಕೊಂಡ್ವಿ. ಗುರುಗಳ ದರ್ಶನ ಕೂಡ ಮಾಡಿದ್ವಿ. ತುಂಬ ಖುಷಿಯಾಯಿತು. ರಾತ್ರಿ ಉಡುಪಿಯಲ್ಲೇ ತಂಗಿದ್ದು ಬೆಳಗ್ಗೆ ಮತ್ತೆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋದ್ವಿ. ರಥ ಬೀದಿಯಲ್ಲಿ ಎಲ್ಲ ಕಡೆ ಸುತ್ತಾಡಿದ್ವಿ. ಎಷ್ಟೊಂದು ಸುಂದರವಾದ ದೇವಸ್ಥಾನಗಳಿದೆ, ಅಷ್ಟ ಮಠಗಳಿದೆ. ಎಲ್ಲ ಮಠಗಳಿಗೂ ಹೋದ್ವಿ. ಕಾಣಿಯೂರು ಶ್ರೀಗಳ ದರ್ಶನ ಕೂಡ ಮಾಡಿದ್ವಿ. ಎಷ್ಟು ಸಂತೋಷ ಆಯಿತು ಅಂತಂದರೆ ನಿಜವಾಗ್ಲೂ ಜೀವನ ಪಾವನ ಅಂತ ಅನ್ನಿಸ್ಬಿಡ್ತು. ನೋಡಿ, ಪುರಾತನ ನಗರ ಉಡುಪಿಯ ರಥಬೀದಿ. ಈ ಒಂದು ಕ್ಷೇತ್ರವನ್ನು ಕೂಡ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿಯ ಶ್ರೀಕೃಷ್ಣ ಪರಮಾತ್ಮ ಕೈಯಲ್ಲಿ ಕಡಗೋಲನ್ನ ಹಿಡ್ಕೊಂಡು ಬಾಲ ರೂಪದಲ್ಲಿದ್ದಾನೆ. ಇದು ಕನಕದಾಸರ ಗುಡಿ. ಹಾಗೆಯೇ ಯಾವುದೋ ಶಾಪದಿಂದ ಚಂದ್ರ ತನ್ನ ಕಳೆಯನ್ನ ಕಳ್ಕೊತಾನಂತೆ. ಆದರೆ ಈ ಒಂದು ಜಾಗದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡಿ ತನ್ನ ಕಳೆಯನ್ನ ಮತ್ತೆ ಪಡ್ಕೋತಾನೆ. ಹಾಗಾಗಿ ಇವನು ಚಂದ್ರಮೌಳೇಶ್ವರ ಅಂತ ಹೇಳಲಾಗುತ್ತೆ. ಪುರಾತನವಾದ ಮಂದಿರ ತುಂಬ ಚೆನ್ನಾಗಿದೆ. ಇದು ರಥಬೀದಿಯಲ್ಲಿರುವ ಇನ್ನೊಂದು ಪುರಾತನವಾದ 8ನೇ ಶತಮಾನದ ಅನಂತೇಶ್ವರ ದೇವಸ್ಥಾನ. ಈ ಕ್ಷೇತ್ರವನ್ನ ಅನಂತೇಶ್ವರ ಪರಶುರಾಮ ಕ್ಷೇತ್ರ ಅಂತ ಕೂಡ ಕರೆಯಲಾಗುತ್ತೆ. ಪರಶುರಾಮನನ್ನ ಲಿಂಗರೂಪಿಯಾಗಿ ಇಲ್ಲಿ ಪೂಜಿಸ್ತಾರಂತೆ. ಉಡುಪಿನಲ್ಲಿ ಒಂದು ದಿನ ತಂಗಿದ್ರಿಂದ ನಮಗೆ ಇಷ್ಟೊಂದು ನೋಡಲಿಕ್ಕೆ ಆಯಿತು. ಇಲ್ಲಿಯ ರಥಬೀದಿಗಳಲ್ಲಿ ಓಡಾಡ್ತಾ ಪುರಾತನ ಸೊಬಗನ್ನು ಸವಿತಾ ದೇವಾಲಯದ ಸಾಂಸ್ಕೃತಿಕ ಪೂಜೆಗಳನ್ನೆಲ್ಲ ನೋಡ್ತಾ ನಾವು ಮುಂದೆ ಉಡುಪಿಗೆ ಗುಡ್ ಬೈಯನ್ನು ಹೇಳಿ ಇಲ್ಲಿಂದ ಸುಮಾರು 60 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಕುಂದಾಪುರ ತಾಲೂಕಿನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ ಬಂದ್ವಿ. ಕುಬ್ಜಾ ನದಿ ತೀರದಲ್ಲಿರುವ ಈ ಕಮಲ ಶಿಲೆಯಲ್ಲಿ ದೇವಿ ಲಿಂಗರೂಪಿಯಾಗಿ ನೆಲೆ ನಿಂತಿದ್ದಾಳೆ. ಕಮಲದ ಆಕಾರದಲ್ಲಿ ಇದೆಯಂತೆ ಇಲ್ಲಿಯ ಲಿಂಗ. ಇಲ್ಲಿ ದೇವಿಯನ್ನ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ ಶಕ್ತಿ ರೂಪದಿಂದ ಪೂಜಿಸಲಾಗತ್ತೆ. ಇಲ್ಲಿ ಕೊಡುವ ಅನ್ನಪ್ರಸಾದದ ರುಚಿ ಮಾತ್ರ ನಮ್ಮ ಜೀವನದಲ್ಲಿ ಬೇರೆ ಎಲ್ಲೂ ತಿಂದಿರಲಿಕ್ಕೆ ಸಾಧ್ಯ ಇಲ್ಲ. ಕಮಲಶಿಲೆಯಲ್ಲಿ ಅದ್ಭುತವಾದ ಪ್ರಸಾದವನ್ನು ಸವಿಯುವಲ್ಲಿಗೆ ನಮ್ಮ 5ನೇ ದಿನದ ಟೆಂಪಲ್ ರನ್ ಒಂಥರ ಮುಗ್ದಂಗೆನೆ. ನಾವು ಮುಂದೆ ಹೋಗಿದ್ದು ನನ್ನ ತಂಗಿಯ ಮನೆ ತೀರ್ಥಹಳ್ಳಿಗೆ. ಹಾದಿಯಲ್ಲಿ ಹೋಗುವಾಗ ಶಂಕರನಾರಾಯಣ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅದೆಲ್ಲ ವಿಡಿಯೋಗಳನ್ನ ಹಾಕ್ತಾ ಇದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗೆಯೇ ನನ್ನ ತಂಗಿ ಮನೆ ಹತ್ರ ಅಲ್ಲೊಂದು ಜೇನುಕಲ್ಲು ಗುಡ್ಡ ಅಂತ ಹೇಳ್ಬಿಟ್ಟು ಅಮ್ಮನ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಈ ಎಲ್ಲ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಒಂದು 5 ದಿನ ಟೈಮ್ ಇದ್ದರೆ ನಾವು ಹೇಗೆ ಎಲ್ಲ ಕ್ಷೇತ್ರ ದರ್ಶನಗಳನ್ನು ಮಾಡ್ಕೊಂಡು ಬರ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.